ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. 2025 ಕಳೆದು 2026ಕ್ಕೆ ಕಾಲಿಟ್ಟಿರುವಂಥದ್ದು ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡು ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ, ಹೊಸ ವರ್ಷದ ಸಂಭ್ರಮಾಚರಣೆ ಜನರು ಪಾಲ್ಗೊಂಡಿರುವಂಥದ್ದು. ನಾನೀಗ ಎಮ್ ಜಿ ರೋಡ್ನಲ್ಲಿದ್ದೇನೆ, ಅಂದರೆ ಬ್ರಿಗೇಡ್ ರೋಡು ಮತ್ತು ಎಮ್ ಜಿ ರೋಡ್ನಲ್ಲಿದ್ದೇನೆ. ಬ್ರಿಗೇಡ್ ರೋಡು ಎಮ್ ಜಿ ರೋಡ್ನಲ್ಲಿ ಸಾಕಷ್ಟು ಪ್ರತಿ ವರ್ಷ ಸಹಸ್ರಾರು ಸಂಖ್ಯೆಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು, ಈಗಾಗಲೇ ಕೂಡ ಏನು ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಬ್ರಿಗೇಡ್ ರೋಡ್ನಲ್ಲಿ ಮಧುವಣಗಿತ್ತಿಯಂತೆ ಎಲ್ಲವೂ ಕೂಡ ಏನು ಸಿಂಗಾರಗೊಂಡಿರುವಂಥದ್ದು. ಬ್ರಿಗೇಡ್ ರೋಡ್ನಲ್ಲಿ ಮತ್ತು ಎಮ್ ಜಿ ರೋಡ್ನಲ್ಲಿ ಲೈಟ್ ಅರೇಂಜ್ಮೆಂಟು ಸೇರಿದಂತೆ ಎಲ್ಲವೂ ಕೂಡ ಏನು ಸಾಕಷ್ಟು ಸಂಭ್ರಮಗೊಂಡಿರುವಂಥದ್ದು. ಮತ್ತು ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಪೊಲೀಸರಷ್ಟೇ ಅಲ್ಲ, ಯಾಕಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂಥ ಹಿನ್ನೆಲೆಯಲ್ಲಿ ಕೇವಲ ಪೊಲೀಸರಷ್ಟೇ ಅಲ್ಲ, ಸಿವಿಲ್ ಡಿಫೆನ್ಸನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಯೋಜನೆ ಮಾಡಿರುವಂಥದ್ದು. ಮತ್ತು ನೋಡ್ತಾ ಇರ್ಬೋದು, ಸಿವಿಲ್ ಡಿಫೆನ್ಸು ಎಮ್ ಜಿ ರೋಡ್ ಆರಂಭದಲ್ಲೇ ಕೂಡ ಬ್ರಿಗೇಡ್ ರೋಡ್ ಆರಂಭದಲ್ಲೇ ಸಿವಿಲ್ ಡಿಫೆನ್ಸನ್ನು ಸಾಕಷ್ಟು ಮಂದಿ ಸಂಖ್ಯೆಯಲ್ಲಿ ಸಿವಿಲ್ ಡಿಫೆನ್ಸನ್ನು ಆಯೋಜನೆ ಮಾಡಿರುವಂಥದ್ದು. ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಸಿವಿಲ್ ಡಿಫೆನ್ಸನ್ನು ಆಯೋಜನೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂಥದ್ದು. ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರಲ್ವ ಜನ, ಆ ಹಿನ್ನೆಲೆಯಲ್ಲಿ ಮತ್ತು ಪೊಲೀಸ್ ಮೊಬೈಲ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಕೂಡ ಬ್ರಿಗೇಡ್ ರೋಡ್ ಎಂಟ್ರಲ್ಲೇ ನಿಂತಿರುವಂಥದ್ದು. ಯಾಕಂದರೆ ಇದು ಸಮಗ್ರವಾಗಿ ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ನಡೆಯುವಂಥ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಲಾಗಿರುತ್ತೆ ಮತ್ತು ಸಲಹೆ ಸೂಚನೆಗಳನ್ನು ಕೂಡ ಈ ಕಮಾಂಡ್ ಸೆಂಟರಿಂದ ಪೊಲೀಸರಿಗೆ ಹೋಗ್ತಾ ಇರುತ್ತೆ. ಮತ್ತು ನಾನು ಆಗಲೇ ಹೇಳಿದ ರೀತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಎಲ್ಲ ಕಡೆ ಇರುವಂಥದ್ದು. ಯಾವುದು ಕೂಡ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಸಿವಿಲ್ ಡಿಫೆನ್ಸ್ ಜೊತೆಗೆ ಪೊಲೀಸರು ಕೂಡ ಇರುವಂಥದ್ದು. ಈಗಾಗಲೇ ಕೂಡ ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಯಲ್ಲೂ ಮತ್ತು ಲೈಟ್ ಅರೇಂಜ್ಮೆಂಟ್ ಸೇರಿದಂತೆ ಸಿಂಗಾರಗೊಂಡಿರುವಂಥದ್ದು. ಬ್ರಿಗೇಡ್ ರೋಡ್ ಮಧ್ಯಭಾಗದಲ್ಲಿದ್ದೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ, ಹೊಸ ವರ್ಷ ಆಚರಣೆಗೆ ನಾನಾ ಕಡೆಯಿಂದ ಜನ ಬರ್ತಾ ಇರುವಂಥದ್ದು, ನೋಡ್ತಾ ಇರುವಂಥದ್ದು, ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂಥದ್ದು. ಈಗ ಮಾತಾಡ್ತಾ ಹೋಗ್ತೀನಿ. ಇಲ್ಲಿಂದ ಬಂದಿರೋ ಪ್ರಸಾದ್ ಸರ್, ನಮ್ಮ ಬೆಂಗಳೂರೇ. ಓಕೆ, ಏನು ಸೆಲೆಬ್ರೇಷನ್ ಯಾವ ರೀತಿ, ಸೆಕ್ಯೂರಿಟಿ ಎಲ್ಲ ಹೆಂಗಿದೆ? ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಕ್ರೇಜಿ ಇದೆ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ. ಗೌರ್ಮೆಂಟಿಂದ ಫುಲ್ ಸಪೋರ್ಟ್ ಇದೆ. ಇಟ್ಸ್ ವಾಸ್ ಕ್ರೇಜಿ. ನಿಮ್ಮ ಹೆಸರು? ದರ್ಶನ್ ಅಂತ. ಏನು ಮಾಡ್ತಾ ಇದ್ದೀರಾ? ಆಸ್ ಅ ಸಾಫ್ಟ್ವೇರ್ ಡೆವಲಪರ್. ಹೇಳಿ, ನಿಮ್ಮ ಹೆಸರು? ಹೇಳಿ ಪರ, ನಿಮ್ಮ ಹೆಸರು? ಚಿದಾನಂದ. ಹೆಂಗಿದೆ ಎಲ್ಲ ಕಡೆ ಪೊಲೀಸ್ ವ್ಯವಸ್ಥೆ ಇದೆ? ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಗೌರ್ಮೆಂಟ್ ಇವಾಗಲಾದ್ರೂ ಸ್ವಲ್ಪ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾರಲ್ಲ ಅಂತ ಸ್ವಲ್ಪ ಖುಷಿ ಆಯಿತು. ಚೆನ್ನಾಗಿದೆ, ನೋಡೋಣ. ಯಾಕೆ ಲಾಸ್ಟ್ ಟೈಮ್ ನಿಮಗೆ ಬೆಂಗಳೂರು ಕಾಲ್ ತುಳಿತ ಚಿನ್ನಸ್ವಾಮಿ ಆದಾಗ ಸ್ವಲ್ಪ ಎಲ್ಲ ಕ್ರೌಡು ಬಂದಿದೆ. ಚಿನ್ನಸ್ವಾಮಿ ನಾನು ಬಂದಿದ್ದೆ, ಪರವಾಗಿಲ್ಲ. ನಾವು ಸ್ವಲ್ಪ ಉಳ್ಕೊಂಡು ಈಗ ಮುಂಚೆನೇ ಕ್ರೌಡ್ ನೋಡಿ ವಾಪಸ್ ಹೋಗ್ಬಿಟ್ಟಿದ್ವಿ. ಅದೇ ಆ ಒಂದು ಫೀಲು ಅಥವಾ ಆತಂಕ ಈಗಲೂ ಕೂಡ ಕ್ರೌಡ್ ಅನ್ನೋ ಟೈಮಲ್ಲಿ ಇರುತ್ತಲ್ವಾ? ಇಲ್ಲ, ಇರುತ್ತೆ. ಬಟ್ ಏನಂದರೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್. ಲಾಸ್ಟ್ ಟೈಮ್ ಚಿನ್ನಸ್ವಾಮಿಲಿ ಆಗಿದ್ದು ನೋಡಿಕೊಂಡು, ಸೊ ಈ ಸಲ ಮುನ್ನೆಚ್ಚರಿಕೆ ತಗೊಂಡೆಲ್ಲ ಮಾಡಿದ್ದಾರೆ. ಯಾಕಂದರೆ ತುಂಬ ಎಲ್ಲರೂ ಹೊರಗಡೆ ಬರೋದ್ರಿಂದ ಹಿಂಗಾಗಿದೆ ಅಷ್ಟೇ. ಕುಟುಂಬದ ಸಮೇತ ಎಲ್ಲರೂ ಕೂಡ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆ ಬಂದಿರುವಂಥದ್ದು. ಮತ್ತು ಯಾರು ಕೂಡ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು ಅಂತ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ ಮಾತಾಡ್ತಾರೆ. ಸಹ ತಾವು ಎಲ್ಲಿಂದ ಬಂದಿರುವಂಥದ್ದು? ನಾವು ಇಲ್ಲೇ ಬೆಂಗಳೂರು ಮತ್ತಿಕೆರೆ. ಓಕೆ, ತಮ್ಮ ಹೆಸರು? ಶಶಾಂಕ್ ಅಂತ. ಓಕೆ, ಹೊಸ ವರ್ಷಾಚರಣೆ ಸಂಭ್ರಮಾಚರಣೆ ಚರ್ಚ್ ಇಟ್ಟಿದ್ದೀರಾ. ಸೊ ಸೆಕ್ಯೂರಿಟಿ ಎಲ್ಲ ಕೂಡ ಸ್ಟ್ರಿಕ್ಟಾಗಿ ಮಾಡಿರುವಂಥದ್ದು ಏನು ಅನ್ಸುತ್ತೆ? ಮತ್ತು ಹೊಸ ವರ್ಷಾಚರಣೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದೆ ಈ ಬಾರಿ? ನಾವು ಈ ಸರಿ ಇದೆ ಫಸ್ಟ್ ಟೈಮ್ ಚರ್ಚ್ ಸ್ಟ್ರೀಟಿಗೆ ಬಂದಿರೋದು. ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಇನ್ನು. ಬಟ್ ಲುಕ್ಸ್ ಲೈಕ್ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ ಈ ಸರಿ. ಫಾರ್ಚುನೇಟ್ಲಿ ಎಲ್ಲ ಮೋಸ್ಟ್ಲಿ ಇದು ಯಾವುದು ಅಹಿತಕರ ಘಟನೆಗಳು ಯಾವುದು ಆಗದೆ ಇರೋ ಥರ ನೋಡಬೇಕು. ಪಾಸಿಟಿವ್ ಆಗಿದ್ದೀನಿ. ಲೆಟ್ಸ್ ಹೋಪ್. ಯಾಕಂದ್ರೆ ಲಾಸ್ಟ್ ಟೈಮ್ ಚಿನ್ನಸ್ವಾಮಿ ಸ್ಟೇಡಿಯಮ್ದು ದುರಂತ ಆದಾಗ ಕ್ರೌಡ್ ಇದ್ರದ್ದು ಸಿಕ್ಕಾಪಟ್ಟೆ ಇತ್ತು. ಸೊ ಈ ಸರಿ ಸ್ವಲ್ಪ ಏನಂತ ಕಾಶನ್ ತೊಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಕಾಶನ್ ನೋಡಿ ಸರ್, ಎಂಡ್ ಆಫ್ ದ ಡೇ ನಮ್ಮ ಸೆಕ್ಯೂರಿಟಿಗೆ ಅವರೇ ನೋಡಬೇಕಾಗಿರೋದು. ಈಗ ಕುಡಿದ್ಬಿಟ್ಟು ಬಂದು ಈಗ ಗಲಾಟೆ ಮಾಡೋದು, ಇಲ್ಲ ಯಾರೋ ಈ ಥರ ಕುಂಡ್ರು ಪೋಖ್ರಿಗಳು ಬರೋದು, ಅದೆಲ್ಲ ಮಾಡೋದು ಸರಿ ಇರೋಲ್ಲ. ಎಲ್ಲರೂ ಅವ್ರವ್ರ ಬಿಸ್ನೆಸ್ನ ಅವ್ರವ್ರು ಓನ್ ನೋಡಿದ್ರೆ ಸಾಕು. ನಿಮ್ಗೆ ಅರ್ಥ ಆಗ್ತಿದೆಯಲ್ಲ. ಇವಾಗ ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಎಂಜಾಯ್ ಮಾಡೋಣ, ನೋಡೋಣ, ನೋಡ್ಕೊಂಡು ಮಿಸ್ ಮಾಡೋದು ಹೋಗ್ತಾ ಇರಬೇಕು. ಅದು ನಮ್ಮ ಚಿಕ್ಕ. ಈಗ ಆಲ್ರೆಡಿ ಪೊಲೀಸರು ಎಲ್ಲ ಅನೌನ್ಸ್ ಮಾಡ್ತಾ ಇರುವಂಥದ್ದು, ಎಲ್ಲರೂ ಕೂಡ ಮುಂಜಾಗ್ರತೆ ಏನೇನು ವಹಿಸಬೇಕು ಅನ್ನೋ ಸಂಬಂಧಪಟ್ಟಂತೆ ಮತ್ತು ಜೊತೆಗೆ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡ್ತಾ ಇರುವಂಥದ್ದು. ಮತ್ತು ನಾಗರಿಕರು ಕೂಡ ಹೇಳ್ತಾ ಇರುವಂಥದ್ದು ಏನು, ಕಳೆದ ಬಾರಿಗೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂಥ ಕಾಲ್ತುಳಿತ ಘಟನೆ, ಕ್ರೌಡ್ ಮ್ಯಾನೇಜ್ ಆದಂಥ ಸಂದರ್ಭದಲ್ಲಿ ಈ ಬಾರಿ ಪೊಲೀಸರು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ತಗೊಂಡಿರೋದು. ಕ್ರೌಡ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಜನ ದಟ್ಟಣೆ ಸೇರುವಂಥ ಜಾಗಗಳಲ್ಲಿ ಕೂಡ ಹೆಚ್ಚಿನ ಒಂದು ಏನು
ಬಂದೋಬಸ್ತು ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಹೊಸ ವರ್ಷಾಚರಣೆಗೆ ಕುಟುಂಬ ಸಮೇತ ಬರ್ತಾ ಇರುವಂಥದ್ದು ಬಹುತೇಕ ಮಂದಿ, ಜೊತೆಗೆ ಬ್ಯಾಚುಲರ್ಸ್ ಬರ್ತಾ ಇರುವಂಥದ್ದು. ಹೊಸ ವರ್ಷಾಚರಣೆ ಆ ಸಂಭ್ರಮಕ್ಕೆ MG ರೋಡ್ ಮತ್ತು ಬ್ರಿಗೇಡ್ ಚರ್ಚ್ ಸ್ಟ್ರೀಟ್ನಲ್ಲಿ ಈ ಸಂಭ್ರಮವನ್ನು ಕಣ್ತುಂಬಿಟ್ಕೊಳ್ಳೋದಕ್ಕೆ ಈಗಾಗಲೇ ಕೂಡ ಸಂಜೆ 5-6 ಗಂಟೆಯಿಂದಲೂ ಕೂಡ ಜನ ಬಂದಿರುವಂಥದ್ದು. ಜನ ಎಲ್ಲರೂ ಕೂಡ ಬಂದು ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು ಮತ್ತು ಎಲ್ಲ ಕಡೆ ಕೂಡ ಇದರ ಸಂಭ್ರಮ ಇರುವಂಥದ್ದು. ಆಗಲೇ ಹೇಳಿದ ರೀತಿಯಲ್ಲಿ ಇಲ್ಲಿ ಪ್ರತಿಯೊಬ್ಬರ ನಿಗಾವನ್ನು, ಪ್ರತಿಯೊಬ್ಬರ ಏನು ಮೂಮೆಂಟನ್ನು ಕೂಡ ಪೊಲೀಸರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ CCTV ಮೂಲಕ. ಅಷ್ಟರ ಮಟ್ಟಿಗೆ ಪೊಲೀಸರು ನಿಗಾ ವಹಿಸಿರುವಂಥದ್ದು. ಇದು ಜನರ ಸಂಭ್ರಮಕ್ಕೆ ಸಾಕ್ಷಿಯಾಗುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದು ತಮ್ಮ ಏನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.